ಗಣೇಶ ಚತುರ್ಥಿ 2024 ಈ ಬಾರಿ ಗಣಪತಿ ಹಬ್ಬ ಯಾವಾಗ, ಪೂಜೆಗೆ ಶುಭ ಮುಹೂರ್ತ ಯಾವುದು, ಹಾಗೆ ಈ ರಾಶಿಗಳಿಗೆ 350 ವರ್ಷಗಳ ನಂತರ ಗಜಕೇಸರಿ ಯೋಗ ಆರಂಭ. ಹಾಗಾದರೆ ಏನೆಲ್ಲ ಮಾಡಬೇಕು, ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ, ಯಾವೆಲ್ಲ ರಾಶಿಗಳಿಗೆ ದುರಾದೃಷ್ಟ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಗಣೇಶನನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಕೊನೆಯವರೆಗೂ ನೋಡಿ. ಆಗಸ್ಟ್ 5ರಿಂದ ಶ್ರಾವಣ ಮಾಸ ಆರಂಭವಾಗಿದೆ. ಅದು ಮುಗಿತಾ ಇದ್ದಂತೆ ಭಾದ್ರಪದ ಮಾಸ ಬರುತ್ತೆ. ಶ್ರಾವಣ ಮಾಸದಲ್ಲಿ ಕೆಲವೊಂದು ಹಬ್ಬಗಳನ್ನು ಆಚರಿಸಲು ಭಕ್ತರು ಕಾಯುತ್ತಿರ್ತಾರೆ. ಅದೇ ರೀತಿ ಭಾದ್ರಪದ ಮಾಸದಲ್ಲಿ ಕೂಡ ಕೆಲವೊಂದು ಪ್ರಮುಖ ಹಬ್ಬಗಳನ್ನು ಆಚರಿಸಲು ಜನರು ಎದುರು ನೋಡ್ತಾ ಇರ್ತಾರೆ. ಅದರಲ್ಲಿ ಗಣೇಶ ಚತುರ್ಥಿ ಕೂಡ ಒಂದು. ವಿಘ್ನ ನಿವಾರಕ ಗಣೇಶನ ಆರಾಧನೆಯನ್ನ ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತೆ. 2024ರಲ್ಲಿ ಗಣೇಶ ಚತುರ್ಥಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬರುತ್ತೆ. ಗಣೇಶನಿಗೆ ವಕ್ರತುಂಡ, ಏಕದಂತ, ಸಿದ್ಧಿವಿನಾಯಕ, ಗಜಾನನ ಸೇರಿದಂತೆ ಬಹು ಹೆಸರುಗಳಿವೆ. ಈ ಗಣಪತಿಯನ್ನ ಇಡೀ ದೇಶವೇ ಪೂಜಿಸುತ್ತೆ. ದೇಶವೇ ದೇಶಕ್ಕೆ ಆಚರಿಸಲು ಕಾಯ್ತಾ ಇರುವಂತಹ ಗಣೇಶ ಚತುರ್ಥಿ ಈ ವರ್ಷ ಯಾವ ದಿನ ಬರುತ್ತೆ, ಶುಭ ಮುಹೂರ್ತ ಯಾವುದು? ಈ ಬಾರಿ ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಆಚರಿಸಲಾಗುತ್ತೆ. ಗಣೇಶ ಚತುರ್ಥಿಯ ತಿಥಿ ಸೆಪ್ಟೆಂಬರ್ 6ರಿಂದ ಪ್ರಾರಂಭವಾಗುತ್ತೆ. ಆ ದಿನ ಮಧ್ಯಾಹ್ನ 3ರಿಂದ 1 ಗಂಟೆವರೆಗೆ ಪ್ರಾರಂಭವಾಗಲಿದೆ. ಸೆಪ್ಟೆಂಬರ್ 7 ಸಂಜೆ 5:37ಕ್ಕೆ ಗಣೇಶ ಚತುರ್ಥಿ ಪೂಜೆ ಕೊನೆಗೊಳ್ಳುತ್ತೆ. ಸೆಪ್ಟೆಂಬರ್ 7ರಂದು ಗಣೇಶ ಚತುರ್ಥಿ ಪೂಜೆ ತಿಥಿ ಬೆಳಗ್ಗೆ 11 ಗಂಟೆ 3 ನಿಮಿಷದಿಂದ ಪ್ರಾರಂಭವಾಗಿ 1 ಗಂಟೆ 34 ನಿಮಿಷಕ್ಕೆ ಪೂಜೆ ಮುಕ್ತಾಯವಾಗಲಿದೆ. ಗಣೇಶ ಚತುರ್ಥಿಯ ಪೂಜಾ ಹಂತವು 10 ದಿನಗಳವರೆಗೆ ಇರುತ್ತೆ. ಕೊನೆಗೆ ಅನಂತ ಚತುರ್ಥಿಯಂದು ಪೂಜೆ ಮುಗಿಯುತ್ತದೆ. 2024ರ ಗಣೇಶ ಚತುರ್ಥಿ ಸೆಪ್ಟೆಂಬರ್ 17ರಂದು ಕೊನೆಗೊಳ್ಳುತ್ತೆ. ಹಾಗೆ ಮೇಷರಾಶಿ, ಕುಂಭರಾಶಿ, ಕಟಕ ರಾಶಿ, ತುಲಾರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ ಈ ಎಲ್ಲ ರಾಶಿಗಳಿಗೆ ಗಣೇಶ ಚತುರ್ಥಿ ನಂತರ ಗಜಕೇಸರಿ ಯೋಗ ಆರಂಭ. ಹಾಗೆ ಇನ್ನುಳಿದ ರಾಶಿಯವರು ಕೂಡ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಯಶಸ್ಸು ನಿಮ್ಮದಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ತಪ್ಪದೆ ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ.